ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಮ್ಮ ಲಾಸ್ಟ್ 2 ವಿಡಿಯೋಗಳಲ್ಲಿ ದುಬೈನ ಗ್ಲೋಬಲ್ ವಿಲೇಜ್ನ ವಿಶೇಷತೆಯ ಜೊತೆಗೆ ಕೆಲವು ಅದ್ಭುತ ದೇಶಗಳ ಪವಿಲಿಯನ್ಗಳ ಬಗ್ಗೆ ತೋರಿಸಿದ್ವಿ. ಆ ವಿಡಿಯೋಗಳಿಗೆ ನೀವು ಕೊಟ್ಟ ಲವ್ ಆ್ಯಂಡ್ ಸಪೋರ್ಟ್ಗೆ ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೂ ಬಾಕಿ ಉಳಿದಿರುವ ಕೆಲವು ದೇಶಗಳ ಬ್ಯೂಟಿಫುಲ್ ಪವಿಲಿಯನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಯಾವ ದೇಶದ ಪವಿಲಿಯನ್ ಅತಿ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಹೇಳೋಕ್ಕೆ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮುಂದಕ್ಕೆ ಹೋಗ್ತಿದ್ದಂಗೆ ನಿಮಗೆ ವೆಲ್ಕಮ್ ಮಾಡೋದೆ ಅಫ್ಘಾನಿಸ್ತಾನ್ನ ಪವಿಲಿಯನ್. ಅಫ್ಘಾನಿಸ್ತಾನದ ಪವಿಲಿಯನ್ ಒಳಗಡೆ ಬರ್ತಿದ್ದಂಗೆ ನಿಮಗೆ ಹ್ಯಾಂಡ್ ಮೇಡ್ ಕಾರ್ಪೆಟ್ಗಳು, ಎಂಬ್ರಾಯ್ಡರಿ ಡ್ರೆಸ್ಗಳು, ಡ್ರೈ ಫ್ರೂಟ್ಸ್ ಮತ್ತು ಸಾಂಪ್ರದಾಯಿಕ ಸೆಂಟ್ ಐಟಮ್ಗಳು ಕಾಣಿಸುತ್ತದೆ. ದೊಡ್ಡದಾಗಿದೆ. ಜ್ಯೂಸು ಕಾಬೂಲ್ ಜ್ಯೂಸ್ ಅಂತೆ ಶಾಪ್ ನೇಮು. ಫುಲ್ಲು ದೊಡ್ಡ ಪೊಮೊಗ್ರಾನೇಟ್ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಲೆದರು, ವುಲನ್ ಜಾಕೆಟ್ಸು, ಅಫ್ಘಾನಿಸ್ತಾನ್. ಇಲ್ಲಿ ನೋಡಿ ಅಫ್ಘಾನಿಸ್ತಾನ್ ಸ್ಪೈಸಸ್ಸು, ಶಾಫ್ರಾನ್ ಮುಮ್ತಾಜ್ ಅಂತೆ. ಈ ಶಾಪಲ್ಲೆಲ್ಲ ಫುಲ್ಲು ಬರೀ ಸ್ಪೈಸಸ್ ಇಟ್ಟಿದ್ದಾರೆ. ಬಂದ್ವಿ ನೆಕ್ಸ್ಟು ಜಪಾನ್ಗೆ ಹೋಗ್ಬೇಕೀಗ. ಅದು ಏನು ಮಾಡಿದೆ ಅಂದರೆ ಕ್ಲಬ್ ಮಾಡಿದ್ದಾರೆ, ಏಷ್ಯನ್ ಬೊಲಿವಿಯಾಡ್ ಅಂತ. ಇಂಡಿಯಾ, ಜಪಾನ್, ಚೈನಾ ಎಲ್ಲ ಒಟ್ಟಿಗೆ ಒಂದೇ ಕಡೆ ಬರೋ ಥರ ಮಾಡಿದ್ದಾರೆ. ನಾನೀಗ ಎಂಟ್ರಾಗ್ತೀನಿ ಜಪಾನ್ಗೆ. ಅಲ್ಲಿ ನೋಡ್ಬೋದು ನೀವು, ಏಷ್ಯನ್ ಬೊಲಿವಿಯಾಡ್ ಅಂತಿದೆ. ಸೊ ಇದ್ರೊಳಗಡೆ ಎಂಟ್ರಾದರೆ ನಿಮಗೆ ಜಪಾನು, ಚೈನಾ, ಇಂಡಿಯಾ ಎಲ್ಲ ಸಿಗುತ್ತೆ. ಕಮಾನ್, ಲೆಟ್ಸ್ ಗೋ ಟು ಜಪಾನ್. ಇಲ್ಲಿ ನೀವು ನೋಡಬಹುದು ಟೆಕ್ನಾಲಜಿ ಪ್ಲಸ್ ಟ್ರೆಡಿಷನ್ ಅಂದ್ರೇ ಜಪಾನ್ ಅಂತ ಹೇಳ್ಬೋದು. ಜಪಾನ್ ಗಿಫ್ಟ್ಸು, ಜಪಾನ್ ಶಾಪ್ಸು ಹೇಗಿರುತ್ತೆ, ಜಪಾನ್ ಕ್ರಾಫ್ಟೆಡ್ ಗಿಫ್ಟ್ಸ್ ಎಲ್ಲ ಇಲ್ಲಿ ತೋರಿಸಿದ್ದಾರೆ, ನೀವು ನೋಡ್ಬೋದು. ಜಪಾನಲ್ಲಿ ಸಿಗೋ ಗ್ರಾಸರೀಸು, ಸ್ವೀಟು ಎಲ್ಲ ಇಲ್ಲಿದೆ. ಚಿಪ್ಸ್ ಎಲ್ಲ, ಟೀಶರ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಅದು ಎಂಟ್ರೆನ್ಸ್ ಆಫ್ ಜಪಾನ್ ಇದು. ಬ್ಯಾಗ್ಸು ಮತ್ತು ಜಪಾನಲ್ಲಿ ಮಾಡೋ ಸ್ವೀಟ್ಸ್ ಎಲ್ಲ ಇಲ್ಲಿದೆ, ನೀವು ನೋಡ್ಬೋದು. ಎಲ್ಲ ಹ್ಯಾಂಡಿಕ್ರಾಫ್ಟ್ಸ್ನ ಇಟ್ಟಿದ್ದಾರೆ ಇವರು ನೋಡಿ. ಫುಲ್ಲು ಜಪಾನ್ದು ಸ್ಪ್ರೇ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಜಪಾನ್ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇಂದ ಆಚೆ ಬಂದು ಸೀದಾ ಥೈಲ್ಯಾಂಡ್ ಒಳಗಡೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಸೊ ಇದೆ ನೋಡಿ ಥೈಲ್ಯಾಂಡ್ ಎಂಟ್ರೆನ್ಸು. ಥೈಲ್ಯಾಂಡ್ ಪವಿಲಿಯನ್ ಅಂದರೆ ಬಣ್ಣ ಬಣ್ಣದ ಹ್ಯಾಂಡಿಕ್ರಾಫ್ಟ್, ತಾಯಿ ಮಸಾಜ್ ಪ್ರಾಡಕ್ಟ್ಸು, ಹರ್ಬಲ್ ಐಟಮ್ಸು ಮತ್ತು ಸುಗಂಧ ತೈಲಗಳು. ಹೀಗೆ ಒಂದಲ್ಲ ಎರಡಲ್ಲ, ಇಲ್ಲಿನ ವೈಬ್ ಅಷ್ಟು ರಿಲ್ಯಾಕ್ಸಿಂಗ್ ಆಗಿ ಇರುತ್ತದೆ. ನೋಡಿ ಇವ್ರದ್ದು ತಾಯಿ ಡ್ರೆಸ್ ಎಲ್ಲ ಇದೆ. ಹೊರಗಡೆ ಬಂದರೆ ನಿಮಗೆ ತಾಯಿ ರೆಸ್ಟೋರೆಂಟ್ಸು ಸಿಗುತ್ತೆ. ಹ್ಯೂಮನ್ ಕ್ರಮ್ಸ್ ಅಂತೆಲ್ಲ ಇದ್ದಾವೆ. ಥೈಲ್ಯಾಂಡಲ್ಲಿ ಸಿಗೋ ಫ್ರೂಟ್ಸು, ಜ್ಯೂಸು ಎಲ್ಲ ಇಲ್ಲಿ ಮಾರ್ತಿದ್ದಾರೆ ನೋಡಿ. ಫ್ರೂಟ್ಸು, ಜ್ಯೂಸು ಥೈಲ್ಯಾಂಡ್ದು ಇಟ್ಬಿಟ್ಟಿದ್ದಾರೆ. ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಕಡೆ ಅದೇ ಫೇಮಸ್ ಇಲ್ಲಿ ಥೈಲ್ಯಾಂಡ್ ಒಳಗಡೆ. ಒಂದು 3-4 ಶಾಪು ಬರೀ ಮ್ಯಾಂಗೋ ಐಸ್ ಕ್ರೀಮ್ಸ್ದೇ ಇದ್ದಾವೆ. ಥೈಲ್ಯಾಂಡಲ್ಲಿ ಸಿಗೋ ಸ್ಪೈಸಸ್ ಶಾಪ್ ಎಲ್ಲ ಇಲ್ಲಿ. ಮ್ಯಾಂಗೋ ಫೇಮಸ್ಸು, ಮ್ಯಾಂಗೋ ವಿತ್ ಐಸ್ ಕ್ರೀಮ್ ಕೊಡ್ತಾರೆ ಇವರು. ಥೈಲ್ಯಾಂಡಲ್ಲಿ ಸಿಗೋ ಐಸ್ ಕ್ರೀಮ್ಸು, ಫ್ರೂಟ್ಸು ಎಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ, ಬ್ರ್ಯಾಂಡೆಡು. ಥೈಲ್ಯಾಂಡ್ ಸ್ಟೈಲಿಶ್ ಬ್ಯಾಗ್ಸ್, ಹ್ಯಾಂಡ್ ಪರ್ಸಸ್, ಕ್ರಾಫ್ಟೆಡ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇವರು ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಥೈಲ್ಯಾಂಡಲ್ಲಿ ಹಾಕೋ ಡ್ರೆಸ್ಗಳನ್ನ ಇಟ್ಟಿದ್ದಾರೆ. ಫುಲ್ಲು ಎಲ್ಲ ಪೂರ್ತಿ ಥೈಲ್ಯಾಂಡ್ ಡ್ರೆಸ್ಸೇ. ಥೈ ಸ್ಟೈಲ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸಿಗೋ ಕ್ಲಿಪ್ಸು, ಡ್ರೆಸ್ಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ.
ಥೈಲ್ಯಾಂಡ್ಗೆ ಹೋಗಿ ಮಸಾಜ್ ಮಾತ್ರ ತೊಗೊಳ್ಳಿಲ್ಲ. ನೆಕ್ಸ್ಟ್ ಹಂಗೆ ನಾನು ಮುಂದಕ್ಕೆ ಹೋದೆ, ಯಾಕಂದರೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಬಂದಿದ್ದ ಕಂಟ್ರಿನೇ ಬಹರೇನು. ಯಮನ್ ಎಂಟ್ರೆನ್ಸು ಸಾಕಾಗಿದೆ. ಬಹರೇನು ಪಕ್ಕದಲ್ಲೇ ಇರೋದು. ಬಹರೇನು ಯಮನ್ನು ಇದೆ, ಎರಡೊಳಗಡೆನೂ ಒಂದೇ ಎಂಟ್ರೆನ್ಸು. ಹೊರಟೋಣ ಬನ್ನಿ ಕರೆಕ್ಟಾಗಿ ಏನಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇಲ್ಲಿ ನೀವು 4 ಗಂಟೆ ಮೇಲೆ ಬರಬೇಕು, ಅವಾಗ ನಿಮಗೆ ಒಳ್ಳೆ ಲೈಟಿಂಗ್ಸು ಎಲ್ಲ ಸಿಗುತ್ತೆ. ಸೊ ಸೇಮ್ ನಾವು ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣ ನಿಮಗೆ ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ. ಇವ್ರದ್ದು ಮತ್ತು ಇವ್ರದ್ದು ಹನಿ ಆ್ಯಂಡ್ ಆಯಿಲ್ಸು ಇಲ್ಲೆಲ್ಲ ನೋಡ್ಬೋದು. ನೀವು ನೋಡ್ಬೋದು ಜ್ಯುವೆಲ್ರೀಸ್ ಎಲ್ಲ ಫುಲ್ಲು ಸ್ಟೋನ್ಸು, ಜೆಮ್ ಸ್ಟೋನ್ಸು ಕಲೆಕ್ಷನ್ಸು ಇಟ್ಟಿದ್ದಾರೆ. ಸೊ ಯಮನ್ ಒಳಗಡೆ ನೀವು ನೋಡ್ಬೋದು ಅವ್ರದ್ದು ಸ್ಪೈಸಸ್ಸು, ಅವ್ರ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಇವರೆಲ್ಲ ಇಟ್ಟಿದ್ದಾರೆ. ಫುಲ್ಲು ಪಾಲಿಶ್. ಏನು ನೋಡಿದ್ರೆ ಎದುರುಗಡೆ ಎಲ್ಲ ಬಟ್ಟೆ ಶಾಪ್ ಸಿಗುತ್ತೆ. ಯಮನ್ದು ಯಮನ್ ಸ್ಟೈಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇವ್ರು ಇಟ್ಟಿದ್ದಾರೆ ಫುಲ್ಲು. ನೆಕ್ಸ್ಟ್ ಹೋಗಿದೆ ಕತಾರ್. ಕಾಣಿಸ್ತಿದ್ಯಾ ಕತಾರ್? ಸೊ ಬನ್ನಿ ಕತಾರ್ ಒಳಗಡೆ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕತಾರ್ ಒಳಗಡೆ ಎಂಟ್ರ್ ಆಗೋಣ. ನೋಡಿ ಕತಾರಲ್ಲಿ ಸ್ಟಾರ್ಟಿಂಗಲ್ಲೇ ಆಯಿತಾ ಶೋದ್ ಪರ್ಫ್ಯೂಮ್ಗಳಿದೆ, ಪೂರ್ತಿ ಡ್ರೆಸ್ಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಡಿಫ್ರೆಂಟ್ ವೆರೈಟಿ ಆಫ್ ಪರ್ಫ್ಯೂಮ್ಸ್ ಇಟ್ಟಿದ್ದಾರೆ. ಅದು ಕತಾರಲ್ಲಿ ಸಿಗುವಂಥ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಈ ಕಡೆ ಬಂದರೆ ಕತಾರ್ದು ಸಿಗುತ್ತೆ ನಿಮಗೆ ಎಲ್ಲ, ಫುಲ್ ಕತಾರ್ ಶಾಪ್ಸು, ಕತಾರ್ ಸ್ಟೈಲ್ ಡ್ರೆಸ್ಸಸ್ ಎಲ್ಲ ನೋಡ್ಬೋದು. ಶಾಪ್ಸ್ಗಳು, ಡ್ರೆಸ್ಸು, ಜ್ಯೂಸ್ ಅಂಗಡಿ ಎಲ್ಲ ಕತಾರ್. ಕತಾರ್ ಸ್ಪೈಸಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಪೂರ್ತಿ ಇಲ್ಲಿ ನೀವು ನೋಡ್ಬೋದು. ಕತಾರ್ ನಲ್ಲಿ ಸಿಗುವಂಥ ಸ್ನ್ಯಾಕ್ಸ್ ಫುಡ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ನೆಕ್ಸ್ಟು ಈ ದೇಶದ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಹೋಗೋಕ್ಕೆ ಎಲ್ಲರೂ ಭಯಪಡ್ತವ್ರು. ಈಗ ಆ ದೇಶ ಸಿಕ್ಕಾಪಟ್ಟೆ ಸದ್ದಲ್ಲಿದೆ. ಆ ದೇಶ ಯಾವುದು ಅಂದರೆ ಪ್ಯಾಲೆಸ್ಟೈನು, ನಿಮಗೂ ಗೊತ್ತಿದೆ. ಇಲ್ಲಿ ನೋಡ್ಬೋದು ನೀವು ಪ್ಯಾಲೆಸ್ಟೈನು. ಇವಾಗ ನಾನು ಪ್ಯಾಲೆಸ್ಟೈನ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇಸ್ರೇಲ್ ಪ್ಯಾಲೆಸ್ಟೈನ್ ಮಧ್ಯೆ ಕಳೆದ 3 ವರ್ಷಗಳಿಂದ ಸಿಕ್ಕಾಪಟ್ಟೆ ಯುದ್ಧ ನಡೀತಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ದಾಳಿಗೆ ತುತ್ತಾಗಿರೋ ಫೋಟೋ ನೋಡಿರ್ಬೋದು. ಆದರೆ ನಾವು ಇವತ್ತು ಪ್ಯಾಲೆಸ್ಟೈನ್ನ ರಿಯಲ್ ಕಲ್ಚರ್ನ ತೋರಿಸ್ತೀವಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಪ್ಯಾಲೆಸ್ಟೈನ್ ಡ್ರೆಸ್ಸಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಕಲೆಕ್ಷನ್ಸು. ಸ್ಟಾರ್ಟಿಂಗಲ್ಲೇ ನಿಮ್ಗೆ ಎಂಟ್ರಿ ಸಿಕ್ಕಿದ ತಕ್ಷಣ ಪ್ಯಾಲೆಸ್ಟೈನ್ ಹ್ಯಾಂಡ್ಮೇಡ್ ಆಯಿಲ್ಸ್ ಲೈಕ್ ಸ್ಪೈಸಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಪ್ಯಾಲೆಸ್ಟೈನಿಯನ್ ದುಃಖ ಅಂತೆ ಆಯಿಲ್ ಎಲ್ಲ ಇಟ್ಟಿದ್ದಾರೆ. ಅವ್ರು ಯೂಸ್ ಮಾಡೋ ಆಲಿವ್ ಆಯಿಲ್ಸು, ವೆಜಿಟೇಬಲ್ ಆಯಿಲ್ಸು ಎಲ್ಲ ಈ ಶಾಪಲ್ಲಿ ಸಿಗುತ್ತೆ. ಪ್ಯಾಲೆಸ್ಟೈನಿಯನ್ ಡ್ರೆಸ್ ಸ್ಟೈಲಿಂಗ್ ನೋಡ್ಬೋದು ನೀವು, ಗೊಂಬೆಗಳಿಗೆ ಹಾಕಿದಾರೆಲ್ಲ ಫುಲ್ಲು. ಅದು ಬಿಟ್ಟರೆ ಪ್ಯಾಲೆಸ್ಟೈನಿಯನ್ ಕುಕ್ಕೀಸ್ ಎಲ್ಲ ಇದೆ ಇಲ್ಲಿ ಈ ಶಾಪಲ್ಲಿ ನೀವು ನೋಡ್ಬೋದು. ಪ್ಯಾಲೆಸ್ಟೈನಿಯನ್ ಕುಕ್ಕೀಸು ಚಿಕ್ಕದಾಗಿದೆ ಇಲ್ಲಿ, ಶಾಪ್ಸ್ ಎಲ್ಲ ಕಡಿಮೆ. ಪ್ಯಾಲೆಸ್ಟೈನಿಯನ್ ಪರ್ಫ್ಯೂಮ್ಸ್ ಎಲ್ಲ ಇಟ್ಟಿದ್ದಾರೆ ಇವರು. ಒಮಾನ್, ಕಮಾನ್ ಲೆಟ್ಸ್ ಗೋ. ನೀವು ಒಮಾನ್ ಒಳಗಡೆ ಹೋದರೆ ಫುಲ್ ಒಮಾನ್ ಸ್ಟೈಲ್ ಡ್ರೆಸ್ಗಳು ಇಟ್ಟಿದ್ದಾರೆ. ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ನೋಡಿ ಒಮಾನ್ ಸ್ಟೈಲ್ ಡ್ರೆಸ್ಸೇ ಫುಲ್ಲು. ಒಮಾನ್ ಸ್ಟೈಲಲ್ಲಿ ಏನೇನು ಇರುತ್ತೋ ಅದೆಲ್ಲ ಇಲ್ಲಿ ನೋಡ್ಬೋದು ನೀವು. ಆ್ಯಂಟಿಕ್ಸ್ ಎಲ್ಲ ಇಟ್ಟಿದ್ದಾರೆ ಒಮಾನ್ ಸ್ಟೈಲಲ್ಲೇ. ಬಾರ್ಡರ್ಸ್ ಇಟ್ಟಿದ್ದಾರೆ ಇಲ್ಲಿ. ಹಲೋ, ಐ ಆಮ್ ಗುಡ್. ಬಳಸೋ ಅಂಥ ಪದಾರ್ಥಗಳು ಇಲ್ಲಿ ನೋಡ್ಬೋದು ಒಮಾನಲ್ಲಿ. ಈ ಸ್ವೀಟ್ ತುಂಬ ಚೆನ್ನಾಗಿದೆ. ನಮ್ಮ ಅಯ್ಯಪ್ಪ ಸ್ವಾಮಿ ಪ್ರಸಾದ ಸ್ಟೈಲ್ ಥರ ಕಾಣಿಸುತ್ತೆ. ಬಟ್ ನೋಡಿ ಅದ್ಭುತ ಆಗಿದೆ ಇದು ಟೇಸ್ಟ್ ಅಂತೂ. ನನಗೂ ಕೊಟ್ಟರು. ಒಮಾನ್ ಸ್ಟೈಲ್ ಡ್ರೆಸ್ಸು, ಫ್ರೂಟ್ಸು, ಸ್ಪೈಸಸ್ಸು, ಜ್ಯೂಸು, ಒಮಾನಲ್ಲಿ ಏನು ಸಿಗುತ್ತೋ ಸ್ವೀಟ್ಸು
ಈ ಕಡೆ ನೋಡ್ಬೋದೆಲ್ಲ. ಲೆಬನೀಸ್ ಪ್ಯಾಲೇಸ್ ಅಂತ ಎಲ್ಲ ಲೆಬನಿಯನ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾರೆ. ತಂದು ಲೆಬನಿಯನ್ ಜ್ಯೂಸ್, ಪರಾಟ ಎಲ್ಲ ಸಿಗುತ್ತೆ. ಪರ್ಫ್ಯೂಮ್ಸ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಲೆಬನೀಸ್ ಪರ್ಫ್ಯೂಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಈ ಲೆಬನನ್ ಟೀನ ಹೇಗೆ ಮಾಡ್ತಾರಂತ ನೀವು ನೋಡ್ಬೋದು. ಇಲ್ಲಿ ಮರಳೆಲ್ಲ ಇಟ್ಟು ಫುಲ್ಲು ಅದ್ರ ಮೇಲೆ ಟೀ ಪಾಟ್ನ ಇಟ್ಟು ಟೀ ಮಾಡ್ತಿರೋ ದೃಶ್ಯಗಳನ್ನ ಲೆಬನನ್ನಲ್ಲಿ ನೀವು ನೋಡಬಹುದು. ಆ್ಯಕ್ಚುಲಿ ಸಿಲ್ವರ್ ಮೇಡ್ ಹ್ಯಾಂಡಿಕ್ರಾಫ್ಟ್ಸು ಲೆಬನನ್ ಒಳಗಡೆ ಇವರೆಲ್ಲ ಇಟ್ಟಿದ್ದಾರೆ. ನೀವು ನೋಡ್ಬೋದು ಲೆಬನನ್ ಹ್ಯಾಂಡ್ ಮೇಡ್ ಪರ್ಸಸ್, ಗ್ಲಾಸ್ಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಬ್ಯಾಗ್ಸ್ ಎಲ್ಲ ಜೂಟ್ ಬ್ಯಾಗ್ಸು. ನೆಕ್ಸ್ಟ್ ನಾವು ಹೋಗೋದೆ ಮೊರೊಕ್ಕೋಗೆ. ಬನ್ನಿ ಮೊರೊಕ್ಕೋಗೆ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ನೋಡ್ತಿದ್ದೀರಾ ನೀವು ಮೊರೊಕ್ಕೋ ಪವಿಲಿಯನ್. ಮೊರೊಕ್ಕೋ ಪವಿಲಿಯನ್ ಅಂದರೆ ಬಣ್ಣಗಳ ಲೋಕ ಇದ್ದಂಗೆ. ಮೊಸಾಯಿಕ್ ಲ್ಯಾಂಪ್ಸು, ಲೆದರ್ ಬ್ಯಾಗ್ಸು, ಸ್ಪೈಸಸ್ಸು ಮತ್ತು ಅರಬಿಕ್ ಡೆಕೋರ್ ಐಟಮ್ಸ್, ಹೀಗೆ ನಾನಾ ವಸ್ತುಗಳು ಇಲ್ಲಿ ಸಿಗುತ್ತವೆ. ಮೊರೊಕ್ಕೋ ಒಳಗಡೆ ಫುಲ್ ಮೊರೊಕ್ಕೋ ಥೀಮ್ ಡ್ರೆಸ್ಸಸ್ಸು ಮತ್ತು ಸೇಮ್ ಅದೇ ಥರನೇ ಎಲ್ಲ ಶಾಪಿಂಗ್ ಔಟ್ಲೆಟ್ಸ್ ಇದೆ. ಮೊರೊಕ್ಕೋ ಹ್ಯಾಂಡಿಕ್ರಾಫ್ಟ್ಸು, ಮೊರೊಕ್ಕೋ ಇದು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಮೊರೊಕ್ಕೋಯಿಂದ ಬಂದಿರೋದು ಇಟ್ಟಿದ್ದಾರೆ. ನೀವು ನೋಡ್ಬೋದು ಲೆಫ್ಟ್ ಟು ರೈಟು ಎಲ್ಲ ಅದೇನೆ ನೋಡಿ. ಮೊರೊಕ್ಕೋನ್ ಹ್ಯಾಂಡ್ ಪೇಂಟಿಂಗ್ಸ್ ಮಾಡಿಕೊಡ್ತಾರೆ. ಇದ್ರ ಮೇಲೆ ಮಡಿಕೆಗಳ ಮೇಲೆ ಫಾಟ್ ಪೇಂಟಿಂಗ್. ಇಲ್ಲಿ ಡೈಲಿ ಶೋಸ್ ಇರುತ್ತೆ. ಎವ್ರಿ 45 ಮಿನಿಟ್ಸ್ ಒಂದೊಂದು ಶೋ ಇರುತ್ತೆ. ನೋಡಿ ಆ ಕಡೆ ಜೈಂಟ್ ವೀಲ್ ಎಲ್ಲ ತಿರುಗ್ತಿದೆ. ಇದರೊಂದಿಗೆ ಸ್ನೇಹಿತರೆ, ಗ್ಲೋಬಲ್ ವಿಲೇಜ್ನ ಬಗ್ಗೆ ಮಾಡಿದ ನಮ್ಮ 3 ಸರಣಿ ವಿಡಿಯೋಗಳ ಜರ್ನಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಈ 3 ವಿಡಿಯೋಗಳಲ್ಲಿ ಜಗತ್ತಿನ ಅನೇಕ ದೇಶಗಳ ಪವಿಲಿಯನ್ ಸಂಸ್ಕೃತಿ, ವಿಶೇಷತೆ ಮತ್ತು ಅಲ್ಲಿನ ಅನುಭವಗಳನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಒಂದೇ ಜಾಗದಲ್ಲಿ ಒಂದೇ ದಿನದಲ್ಲಿ ಇಷ್ಟು ದೇಶಗಳ ಸಂಸ್ಕೃತಿಯನ್ನು ಅನುಭವಿಸುವುದು ನಿಜವಾಗ್ಲೂ ಒಂದು ಅದ್ಭುತ ಅನುಭವ ಅಂತಲೇ ಹೇಳಬಹುದು. ನಿಮಗೆ ಮುಂದೆ ಗ್ಲೋಬಲ್ ವಿಲೇಜ್ ವಿಸಿಟ್ ಮಾಡೋ ಪ್ಲ್ಯಾನ್ ಇದ್ದರೆ ಈ ವಿಡಿಯೋಗಳು ನಿಮಗೆ ಒಂದು ಚಿಕ್ಕ ಗೈಡ್ ಆಗುತ್ತವೆ ಅನ್ನೋ ನಂಬಿಕೆ ನಮ್ಮದು. ನಿಮಗೆ ಯಾವ ದೇಶದ ಪವಿಲಿಯನ್ ಹೆಚ್ಚು ಇಷ್ಟ ಆಯಿತು, ಯಾವ ಪವಿಲಿಯನ್ ನೋಡೋಕ್ಕೆ ಆಸೆ ಇದೆ ಅನ್ನೋದನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ. ಫೈನಲಿ ಎಕ್ಸಿಟ್ ಆಗ್ತಿದ್ದೀವಿ. ಆವಾಗಲೇ ಎಂಟ್ರಿ ಗೇಟು ಬೆಳಕಲ್ಲಿದ್ದಿದ್ದು, ಇವಾಗ ಕತ್ತಾದ್ಮೇಲೆ ನೋಡಿ ಲೈಟಿಂಗ್ಸ್ ಹಾಕಿದ್ದಾರೆ. ಈ ಕಡೆ ನೋಡ್ರೆ ನೀವು ಫ್ರಾನ್ಸ್ ಐಫೆಲ್ ಟವರ್ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಸಾಯಂಕಾಲ ಬಂದ್ರೆ ಮಸ್ತು, ಬೆಳಿಗ್ಗೆ ಬಂದರೆ ಯೂಸ್ ಇಲ್ಲ. ಲೈಟಿಂಗ್ಸ್ ಎಲ್ಲ ಇದ್ರೆ ನೋಡಬೇಕಂದ್ರೆ ಸಾಯಂಕಾಲ ಬನ್ನಿ. ಹೈಲಿ ರೆಕಮೆಂಡೆಡ್ ಪ್ಲೇಸ್ ಇನ್ ದುಬೈ ಟು ವಿಸಿಟ್. ಓಕೆ, ಬಾಯ್ ಬಾಯ್. Exiting from Global Village.